ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಕ್ತದೆ ಅಂತ ಇವತ್ತು ನನ್ನ ಅಂದಾಜಿತ್ತು. ಆದರೆ ಮಳೆನೂ ಬಂತು, ಮತ್ತು ಇವರು ಬಂದು ಮುಟ್ಟಿದಾಗ ನಾವು ಎಲ್ಲ ಕೋರ್ಡಿನೇಷನ್ ಒಟ್ಟಿಗೆ ಮಾಡ್ಕೊಂಡು ಮಾಡುವಂಥ DC ಅವರು ಮತ್ತು SP ಅವರು ನಾವು ಡಿಸ್ಕಸ್ ಮಾಡಿ ಅದನ್ನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಾತಾಡಿದಾಗ ಅವರು ಹೇಳಿದರು, ಒಂದೇ ಸಲ ನೀವು ಎಲ್ಲರದ್ದು ಕೋರ್ಡಿನೇಷನ್ ತಗೊಂಡು ಸ್ಟಾರ್ಟ್ ಮಾಡಿ ಅಂತ ಅವರಿಗೆ ಅಡ್ವೈಸ್ ಬಂದ ಮೇಲೆ ಇದನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ನಾಳೆ ನಾವು ಎಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟು, ಇಲ್ಲಿ ಮೊಬೈಲ್ ಮತ್ತು ಏನೂ ತೊಗೊಂಡು ಬರದೆ ಮತ್ತು ಅಲ್ಲಿ ಬಂದರೆ ಮತ್ತು ಅವ್ರಿಗೆ ಡಿಸ್ಟರ್ಬ್ ಆಗ್ತದೆ ಅವ್ರು ಹೇಳಿದ್ದಾರೆ. ಆ ಫ್ರೀಕ್ವೆನ್ಸಿ ಮತ್ತು ಅದಕ್ಕೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ದಾರೆ. ಅದರ ಸಲುವಾಗಿ ನಾವು ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂತಿದ್ದರೆ ನೀವು ಇಂಟರ್ನ್ಯಾಷನಲ್ ಹೋಟೆಲ್ ಎಲ್ಲಿ ಬಿಟ್ಟಲ್ಲ ಅಲ್ಲೇ ಇರಿ, ನಾವು 3 ಗಂಟೆ ಅಥವಾ 4 ಗಂಟೆ ಪ್ರತಿ ಇನ್ಫಾರ್ಮೇಷನ್ ಕೊಡ್ತೇವೆ. ಗೊಂದಲ ಆಗಿರೋದಂದರೆ ಕೃಷ್ಣ ಬೈರೇಗೌಡರು ಒಂದು ಟ್ವೀಟ್ ಮಾಡಿದ್ರು 4 ಗಂಟೆ ಅಷ್ಟೊತ್ತಿಗೆ. ಹೇಳ್ತೇನೆ, ಅವರಿಗೆ ಯಾರು ಈ ಮೆಸೇಜ್ ಕೊಟ್ಟಿದ್ದು ನನಗೇನು ಅಂತ ಗೊತ್ತಿಲ್ಲ. ಆದರೆ ಈ ಇನ್ಫಾರ್ಮೇಷನ್ನು ನೇವಿಯವರು ಮತ್ತು ಆರ್ಮಿಯವರು ನಮ್ಗೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಲೊಕೇಶನ್ ಕೊಟ್ಟಿದ್ದಾರೆ. ಆ ಲೊಕೇಶನನ್ನು ನಾವು ರೀಚ್ ಮಾಡಿಕೊಂಡು ಇವತ್ತು ದಿಲ್ಲಿಯಿಂದ ಬಂದಂಥ ಅವರನ್ನು ಸಹ ನಾವು ಕನ್ಸಿಡರೇಷನ್ ತಗೊಂಡು 3 ಜನರ ಒಂದೇ ಕಡೆ ವ್ಯೂ ಮಾಡಿಕೊಂಡು ನಾವು ಅದನ್ನು ಮಾಡಿದರೆ ಈಸಿ ಆಗ್ತದೆ ತಗೊಂಡು ನಾವು ಈಗಾಗಲೇ ನೀವು ನೋಡಿದ್ವಿ ಗಂಗಾವಳಿಯಲ್ಲಿ ಮೇಡಮ್ ನಾವೆಲ್ಲರೂ ಹೋಗಿ ಅದನ್ನು ಅಲ್ಲಿ ಅವ್ರು ತೋರಿಸಿದ್ರು, ಅದನ್ನು ನೋಡಿದ್ದೀವಿ ನಾವು. ಮತ್ತು ನಾವು ಡೇ 1 ನಿಮ್ಗೆ ಹೇಳ್ತಾ ಇದ್ದೆ ಏನಂತ ಹೇಳಿದ್ರೆ ಆ ಮೇಲಿನ ಕಂಬದಿಂದ ಆ ಗುಡ್ಡದ ಕಂಬದ ಮಧ್ಯದಲ್ಲಿ ಹೋಟೆಲ್ ಇತ್ತು ಮತ್ತು ಅಲ್ಲೇ ಇರ್ಬೋದು ಅಂತ ಹೇಳ್ಕೊಂಡು ಆ ಮಾರ್ಕನ್ನು ಅವರು ಅಲ್ಲೇ ತೋರಿಸಿದ್ದಾರೆ. ಇವತ್ತಿನ ತನಕ ನಾವು ವಿಳಂಬವಾಯಿತು ಯಾಕಂತ ಹೇಳಿದ್ರೆ ಆ ಒಂದು ಮರ್ಸಿಡೀಸ್ ಏನು ವೆಹಿಕಲ್ ಅಂತಾರಲ್ಲ, ಆ ಮರ್ಸಿಡೀಸ್ ವೆಹಿಕಲ್ ನಮ್ಮನ್ನು ಸ್ವಲ್ಪ ಕನ್ಫ್ಯೂಷನ್ ಮಾಡಾಕ್ತೀವಿ. ಏನಂತ ಹೇಳಿದರೆ ಆ 6 ದಿವಸ ತನಕ ಇದಾಗ್ತದೆ, ಲಾಸ್ಟ್ ಪಾಯಿಂಟ್ ಇಲ್ಲೇ ಇದೆ, ಇಲ್ಲೇ ಮಾಡಬೇಕು ಅಂತ ಅವ್ರು ಹೇಳಿದ ಮೇಲೆ ನಮಗೇನಾಯಿತು, ಜೀವಂತ ನಮ್ಮ ವ್ಯಕ್ತಿ ಸಿಗುವುದಿದ್ರೆ ಅದಷ್ಟು ನಾವು ಭಾಗ್ಯರು, ಅಷ್ಟು ಶ್ರೇಷ್ಠರು ಅಂತ ತಿಳ್ಕೊಂಡು ನಾವು ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಷನ್ ಅಲ್ಲಿ ಮಾಡಿದ್ವಿ. ಆದರೆ ನಾವು ಅವನಿಗೆ ಡೇ 1 ನಾವು ಮೇಡಮ್ ಅವ್ರಿಗೆ ಹೇಳಿದ್ದೇನೆ ಅಲ್ಲಿ ಇಲ್ಲ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ನಾವು ಫಿಟ್ ಮಾಡಿ ನೋಡಿದ್ವಿ, ನಿಮಗೂ ಗೊತ್ತುಂಟು 12 ಫುಟ್ ಹೈಟ್ ಮತ್ತು 25 ಫುಟ್ ಉದ್ದ ಇದ್ದಾಗ ಅದರದ್ದು ಏನು ಕಾಣಲೇಬೇಕಿತ್ತು. ಇವತ್ತು ವುಡನ್ ಲಾಗು ಕಾಣಬೇಕಿತ್ತು. ನಾನು ನಿಮ್ಗೆ ಮೊದಲಿಂದ ಏನು ಹೇಳ್ತಾ ಇದ್ದೇನೆ, ಆ ಗಾಡಿ ತಳ್ಳಿ ಹೋಗಿದೆ, ಉಲ್ಟಾ ಬಿದ್ದಿದೆ, ಅದ್ರ ಮೇಲೆ ಮಣ್ಣು ಬಿದ್ದಿದೆ, ಅದು ಮುಚ್ಚಿ ಹೋಗಿದೆ. ಆದರೆ ಅದರ ಮೆಟಲ್ ಫುಲ್ ಸೈಜ್ ಆಫ್ ದ ವೆಹಿಕಲ್ ಟೈಪ್ ಅವರಿಗೇನೋ ಒಂದು ಹಿಂಟ್ ಸಿಗ್ತಾ ಇದೆ. ಆದರೂ ನಾನು ಅವರಿಗೆ ಧೈರ್ಯದಿಂದ ಇವತ್ತು ನಾನು ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲಿಯ ತನಕ ನಮಗೆ ಕನ್ಫರ್ಮೇಷನ್ ಒಂದು ಟಯರ್ ಅಥವಾ ಒಂದು ರೋಪು ಗಾಡಿದು ಸಿಗೋದಿಲ್ಲ, ಅಲ್ಲಿ ತನಕ ನಾವು ಕನ್ಫರ್ಮ್ ಹಿಡಿಯೋದಿಲ್ಲ ನನ್ನ ಪ್ರಕಾರ. ಅದನ್ನೇ ನಾವು ಮೇಡಮು ಅವರು ಅದನ್ನೇ ಹೇಳ್ಕೊಂಡು ತಿಳ್ಕೊಂಡಿದ್ದಾರೆ. ಅದನ್ನು ನಾವು ವೇಟ್ ಮಾಡ್ತಾ ಇದ್ದೇವೆ. ನಾಳೆ ಈ ಕಾರ್ಯಾಚರಣೆಯಲ್ಲಿ ನಮಗೆ ಯಶಸ್ಸು ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಸರ್, ಈಗ ಬಂದಿರೋ ಮಾಹಿತಿ ಪ್ರಕಾರ ಲಾರಿ ಇರೋ ಥರನೇ ಮಾಹಿತಿ ಬಂದಿರೋ ಒಂದೇ ವೆಹಿಕಲ್. ಸರ್, ಈಗ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ಲಾರಿ ಇರೋ ಥರನೇ ಮಾಹಿತಿ ಬಂದಿರೋ. ಲಾರಿ ಇರೋ ತನಕ ಅಂದರೆ ಅಲ್ಲಿ ಏನಾದರೂ ಇದೆ ಅಂತ ಹೇಳ್ಕೊಂಡು ಉದ್ದದ ಒಂದು ಬೆಲ್ಟ್ನಲ್ಲಿ ಇದೆ ಅಂತ ಹೇಳ್ಕೊಂಡು ಅವ್ರೇನು ಮಾಡಿದ್ದಾರೆ, ಆ ಪಾಯಿಂಟ್ನಿಂದ ಈ ಪಾಯಿಂಟ್ ತನಕ ಜಾರಿ ಹೋಗಿದಂಥ ಒಂದು ಸ್ವಲ್ಪ ಸ್ಲೈಡಿಂಗ್ ಅವರಿಗೆ ಪಾಯಿಂಟ್ ತೋರಿಸ್ತಾ ಇದೆ ಅಷ್ಟೇ. ಅದು ಸ್ಯಾಟಲೈಟ್ ಇಮೇಜ್ ಇರ್ಬೋದು ಅಥವಾ ಅದನ್ನು ನನಗೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ಗೊತ್ತಿದ್ರೂ ಹೇಳಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಸೀಕ್ರೆಸಿ ಇರ್ತದೆ. ಅದು ಸೀಕ್ರೆಸಿಯನ್ನು ನಾವು ಕೇಳಲಿಕ್ಕೂ ಹೋಗೋದಿಲ್ಲ. ನಾಳೆ ಇವ್ರು ಯಾರು ಬಂದಿದ್ದಾರಲ್ಲ ಅವ್ರ ಮುಂದೆನೂ ನಾವು ಹೋಗೋದಿಲ್ಲ. ಯಾಕೆ ಅದನ್ನು ತಿಳಿದು ಮತ್ತು ನಾಳೆ ನಮ್ಮ ಆ ಹೊಣೆಗಾರ ನಾವಂತೂ ಜೀವಮಾನ್ಯಕ್ಕೂ ಆಗಲಿಕ್ಕೆ ಬಯಸುವುದಿಲ್ಲ. ಒಂದು ಗ್ಯಾರಂಟಿ ಏನು, ನಾವೇನು ವಿಚಾರ ಮಾಡಿದ್ದೇವಲ್ಲ ಅದು ಅಲ್ಲೇ ಸಿಗ್ತದೆ. ಇದು ಗ್ಯಾರಂಟಿ. ಪೂರ್ವ ಈಶಾನ್ಯ ಮತ್ತು ಪೂರ್ವ ಆಗ್ನೇಯ ಆ ಭಾಗದಲ್ಲಿ ಸಿಗ್ತದೆ. ನೀವು ನೋಡಿ ನಾಳೆ. ಸರ್, ಮಾಹಿತಿ ಪ್ರಕಾರ ಅಂದರೆ ಲಾರಿ ಇರೋದು ಅಂದರೆ ಅದು ಅರ್ಜುನದ ಲಾರಿನ ಆಗಿರುತ್ತೆ. ಹೌದು, ಮತ್ತೆ ಅದು ಬೇರೆ ಲಾರಿ ಇದೆ, ಅರ್ಥ ಆಯ್ತಲ್ಲ. ಮತ್ತು ನಿಮ್ಗೆ ಇದು ಹೇಳ್ತೇನೆ, ವಯರ್ ಒಂದೊಮ್ಮೆ ಕಟ್ ಆದರೆ ನಾಳೆ ಕೆಲಸ ಮಾಡುವಾಗ ಆ ಟ್ರಕ್ ಉಂಟಲ್ಲ ಆಟೋಮೆಟಿಕ್ಕಾಗಿ ಮೇಲೆ ಬರ್ತದೆ. ಯಾಕಂತ ಹೇಳಿ ಅದೇ ಪುಷ್ ಮಾಡ್ತದೆ. ಏನು ಆ ಕಟ್ಟಿಗೆ ಏನಿದೆಯಲ್ಲ ಅದು ಮೇಲೆ ಪುಷ್ ಮಾಡ್ತದೆ ಮತ್ತು ಆ ಕಟ್ಟಿಗೆ ಕಟಬಡ ಮೇಲೆ ಬರ್ತದೆ. ನಾವು ಇವತ್ತು ನೀರಲ್ಲಿ 2 ಕಡೆ ಕಟ್ಟಿಗೆ ತೊಗೊಂಡಾಗ ಮತ್ತೆ ಸುತ್ತ ನೋಡಿದ್ವಿ ನಾವು. ಅದೇ ಲೋಗ ಅಂತ ಹೇಳ್ಕೊಂಡು ಏಕೇಶಿಯಾದ ಲೋಗ ಅಂತ ಹೇಳ್ಕೊಂಡು ಅದಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ. ಬಟ್ ನಾಳೆ ನಮಗೆ ತಮ್ಮ ಸಹಕಾರ ಬೇಕು. ಮತ್ತು ತಾವು ಸಹ ಎಲ್ಲ ಜನರಿಗೆ ಒಳಗೆ ಯಾರಿಗೆ ಬಿಡಬಾರ್ದು ಮತ್ತು ನದಿಯ ತಟದ ಆ ಸೈಡಿಗೂ ಯಾರು ಹೋಗಬಾರ್ದು. ಯಾಕಂತ ಹೇಳಿದ್ರೆ ಅದು ಏನಾಗ್ತದೆ, ಅವರು ಒಂದು ಮಿಲಿಟ್ರಿ ಬೇಸ್ ಸಿಸ್ಟಮ್ನಲ್ಲೂ ಮಳೆಯಲ್ಲದ್ದು ತಾವು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಿದಂಗೆ ಅದೊಂದು ನಮಗೆ ಪ್ರಯತ್ನ ಫಲ ಸಿಕ್ತು ಅಂತ ಹೇಳಿ ಥ್ಯಾಂಕ್ ಯು. ಎಸ್, NDRF
ಆರ್ಮಿ, ನೇವಿ, ಆಮೇಲೆ IRB, ಅಗ್ನಿಶಾಮಕ, ಫೈರ್, ನಾವು ಪೊಲಿಟಿಷಿಯನ್, ಇವರು ಪೊಲೀಸ್ ಡಿಪಾರ್ಟ್ಮೆಂಟ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಕಂದಾಯ ಇಲಾಖೆ, MI ಎಲ್ಲರನ್ನ ತಂದು ಮಾಧ್ಯಮದವ್ರಿಗೆ ಮಾಡ್ತೇವೆ. ಹೌದು, ಮಾಧ್ಯಮದವರು ಎಲ್ಲರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಒಂದು 500 ಮೇಲೆ ಜನ ಇದ್ದಾರೆ. ನಾವು ಒಂದೇ ಹೇಳ್ತೇನೆ, ಈ ಕಾರ್ಯಾಚರಣೆ ಆಗೋ ತನಕ ನಾನು ಇಲ್ಲಿರ್ತೇನೆ ಮತ್ತು ಇದು ಸಕ್ಸಸ್ ಆದಮೇಲೆ ನಾನು ಇಲ್ಲಿ ಹೋಗೋದು. ಇಲ್ಲಿ ಅಲ್ಲಿ ತನಕ ನಾನು ಇಲ್ಲಿಂದ ಬೀಡು ತೆಗೆಯೋದಿಲ್ಲ. ಅಂದ್ರೆ ಉಳಿದ 3 ಮೃತದೇಹಗಳು ಸಿಗೋ ನಮ್ಗೆ ಅಷ್ಟೇ ಮಹತ್ವದಿದೆ. ನಮ್ಮಲ್ಲಿ 2 ಜನ ಇದ್ದಾರೆ. ಮತ್ತು ವಿಶೇಷವಾಗಿ ಆ ಪಾಪ ಜಗನ್ನಾಥನ ಮಗಳು ಬಂದು ನಮ್ಮ ಹತ್ರ ಅಳಲನ್ನು ತೋರಿಸಿದಾಗ ಇವತ್ತು DC ಅವ್ರ ಹತ್ರ ಮಾತಾಡಿಸಿ ಜಗನ್ನಾಥ ಅವರ ಮಗಳಿಗೆ ಕುಮಟಾ ತಹಸೀಲ್ದಾರ್ ಆಫೀಸ್ ಅಥವಾ AC ಆಫೀಸ್ನಲ್ಲಿ ಏನು ನಾವು ಇದು ಔಟ್ಸೋರ್ಸ್ನಲ್ಲಿ ಅವಳು ನೌಕರಿ ಕೊಡ್ತೇವೆ. ನಾಳೆ ನಾಡ್ದು ಅವಳು ಬೇಕಾದ್ರೂ ಜಾಯ್ನ್ ಆಗ್ಬೋದು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಆಮೇಲೆ ಉಳುವರೆ ಗ್ರಾಮದ ಭಾಗದವರು ಒಂದು 30 ಜನ ನಮಗೆ ಈ ಮನೆ ಬೇಡ ಅಂತ ಹೇಳಿದರೆ ಅವರಿಗೂ ಸಹ ನಾವು ಆ ಜಾಗದ ಒಂದು ಡೀಟೇಲನ್ನು ತೆಗೆದು ಅಲ್ಲಿ ಸಹ ಏನು ಅವರಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ. ಅದನ್ನು ಬಿಟ್ಟು ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಬಂದಾಗ ನುಡಿದಂತೆ ನೀವು ಹೇಳ್ತೀರಿ ನಡೀತಾರೆ ಅಂತ ಹೇಳ್ಕೊಂಡು ನಾನು ಇವತ್ತು ಹೇಳ್ತೇನೆ. ಏನು ಅವರು ಮೊನ್ನೆ ಬಂದಾಗ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಯಾವುದು ಈ ವಿಮಾನ ನಿಲ್ದಾಣದ ಬಗ್ಗೆ ಏನು 11 ಕೋಟಿ ಡಿಫ್ರೆನ್ಸ್ ಅಮೌಂಟನ್ನು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅವ್ರು ಹೇಳಿದ್ರು ನಾನು ತಗೊಳ್ತೇನಪ್ಪ ಅಂತ ಹೇಳ್ಕೊಂಡು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಹೆಚ್ಚುವರಿ ಆ ಒಂದು 2 ವಿಲೇಜ್ಗಳಿಗೆ ಏನು ಇಫೆಕ್ಟ್ ಆಗಿದೆಯಲ್ಲ ಅದನ್ನು ಸಹ ಸ್ಯಾಂಕ್ಷನ್ ಮಾಡಿ ನೌಕಾದಳ ಸರ್ಕಾರ ಬಡವರ ಪರವಾಗಿದೆ. ನಾವು ಬಡವರ ಪರವಾಗಿದ್ದೇವೆ, ನೀವು ಸಹ ಬಡವರ ಪರವಾಗಿ ಇದ್ದೀವಿ. ಸ್ಯಾಟಲೈಟ್ ಇಮೇಜರಿ ಮತ್ತು ಆರ್ಮಿ ತಂಡದವರು ಕೂಡ ಅವರು ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ನಮಗೆ ಕೋಆರ್ಡಿನೇಟ್ಸ್ ಮಾಡಿದ್ರು. ಮತ್ತು ನೇವಿ ಅವರು ಕೂಡ ಇದೆಲ್ಲ ಸೆಪರೇಟ್ಲಿ ಆಗಿತ್ತು. ಎಲ್ಲ ಕೂಡ ಸೇರಿ ಅದೇ ಒಂದು ಆಬ್ಜೆಕ್ಟ್ ಇರೋ ಥರ ಡಿಟೆಕ್ಷನ್ ಬರ್ತಾ ಇದೆ. ವಿ ಆರ್ ಬೇಸ್ಡ್ ಆನ್ ದ ಶೇಪ್ ಆಫ್ ಇಟ್ ವಿ ಆರ್ ಡಿಟೆಕ್ಟಿಂಗ್ ಅದೊಂದು ಟ್ರಕ್ ಥರ ಇರ್ಬೋದು ಅಂತ ನಾವು ಡಿಟೆಕ್ಟ್ ಮಾಡ್ತಾ ಇದ್ವಿ. ಆ ಕೋಆರ್ಡಿನೇಟ್ಸ್ ಸಿಕ್ಕಿದೆ. ಇವತ್ತು ಇನ್ನೊಂದು ತಂಡದವರು ಬಂದಿದ್ದಾರೆ ಪ್ರೈವೇಟ್ ಅವರು ನಾಳೆ ಇನ್ನೊಂದು ಬಾರಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಸ್ಪೆಸಿಫಿಕ್ ಲೊಕೇಶನ್ ಇನ್ನೂ ಅಕ್ಯುರೇಟ್ ಆಗಿ ಕೊಡಬಹುದು ಅಂತ. ಸೊ ಅದು ಆದ ಮೇಲೆ ವಿ ವಿಲ್ ಕನ್ಫರ್ಮ್ ಅಲ್ಲೇ ಇದೆ ಅಂತ ಕನ್ಫರ್ಮ್ ಆದಮೇಲೆ ನೆಕ್ಸ್ಟ್ ಆಪರೇಷನ್ ನಾವು ಮಾಡ್ತೇವೆ. ನೇವಲ್ ಡೈವರ್ಸ್ ಬಂದು ಜಂಪಿಂಗ್ ಮಾಡ್ತಾರೆ. ಒನ್ಸ್ ದಟ್ ಇಸ್ ವಿ ವಿಲ್ ಐಡೆಂಟಿಫೈ ದ ಟ್ರಕ್ಕನ್ನು ಹುಡುಕಿ ಆ ಬಾಡಿ ರೆಸ್ಕ್ಯೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮೇಡಮ್ ಇನ್ನೂ ಎಷ್ಟು ಜನ ಸಿಲುಕಿರುವ ಶಂಕೆ ಇದೆ ಮೇಡಮ್? ಅಂದರೆ ಯಾರಾದರೂ ಮತ್ತೆ ಹೆಚ್ಚಿನವರು ಯಾರಾದರೂ 4 ಜನ ಒಂದು ಹಾಫ್ ಬಾಡಿ ಸಿಕ್ಕಿದೆ. ಅದರದೊಂದು ಹಾಫ್ ಬಾಡಿ ಸಿಗಬೇಕು. ಇಲ್ಲದಿದ್ರೆ 4 ಬಾಡಿ ಹೊಸದು ಸಿಗಬೇಕು. DNA ರಿಪೋರ್ಟ್ ಕೂಡ ಅದು ನಾಳೆ ಅಥವಾ ನಾಡ್ದು ಬರ್ತದೆ. DNA ಟೆಸ್ಟಿಂಗ್ ನಾಳೆ ಅಥವಾ ನಾಡ್ದು ಬರ್ಬೋದು. ಮೇಡಮ್ ಒಂದು ತಂಡ ಬರ್ತಿದೆ ಅಂತ ಹೇಳಿದ್ರಲ್ಲ, ಸ್ಪೆಸಿಫಿಕ್ ಆ ತಂಡದ ಹೆಸರೇನು ಅಂತ? ಏಜೆನ್ಸಿ ಹೆಸರು ಅವರೇ ಹೇಳ್ತಾರೆ ನಿಮಗೆ. ಅದೇನು ಗೊತ್ತುಂಟ ಪಾಪ ಅವರು ಹೇಳುದು. ಅಂದ್ರೆ ಅಲ್ಲಿ ಮನೆಗಳೆಲ್ಲ ಜನರಿಗೆ ಏನು ಮಾಡ್ತಾರೆ? ಅಲ್ಲ ಏನಿಲ್ಲ, ನಮ್ಮ ಪತ್ರಿಕಾದವರು ಮತ್ತೆ ಜನರು ಒಂದು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಎಲ್ಲ ಎಂಟೈರ್ ರೋಡಲ್ಲಿ ಅವರು ಗ್ರೌಂಡಲ್ಲಿ ಇಟ್ಕೊಂಡು ಡಿಟೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ನಾವು ಯಾರು ಕೂಡ ನಾವು ಕೂಡ ಯಾರು ಅಲ್ಲಿ ಹೋಗೋದಿಲ್ಲ. ನಾಳೆ ಇವನ್ ನಾವು ಹೋಗೋದು ಕೂಡ ವಿತೌಟ್ ಫೋನ್ಸ್. ಅಲ್ಲಿ ಬರೀ ನಾವು ಮಾತ್ರ ಹೋಗಿ ಅಲ್ಲಿ ಅಪ್ಡೇಟ್ ತಗೊಂಡು ಬರೋದು. ಆನರಬಲ್ MLA ಅವರು ಹೇಳೋ ಥರ ನಾವು ಬಂದು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸೊ ಅಲ್ಲಿ ಯಾವುದು ಟೆಕ್ನಾಲಜಿ ಯೂಸ್ ಬಾರದು ಅಂತ ಅವ್ರು ನಮಗೆ ರಿಕ್ವೆಸ್ಟ್ ಮಾಡ್ತಾರೆ. ನಾಳೆ ದೂರ ಮೇಡಮ್ ಎಷ್ಟು ಟೋಟಲ್ 30 ಮೀಟರ್ ಒಳಗೆ ಮೇಡಮ್ ನಾಳೆ ಕಾರ್ಯ ಫ್ರಮ್ ದಿಸ್ ಸೈಡ್ ಆ್ಯಂಡ್ ರೋಡ್ 2 ಕಡೆ 1 ಕಿಲೋಮೀಟರ್ ಏನು ಆಲ್ರೆಡಿ ಬ್ಯಾರಿಕೇಡಿಂಗ್ ಆಗಿದೆ ಅಲ್ಲೇ ಸಾಫ್ಟ್. ಮೇಡಮ್ ನಾಳೆ